ಪ್ರೈಸ್ ದ ಲಾರ್ಡ್. ಪ್ರಿಯರಾದ ದೇವ ಮಕ್ಕಳೇ, ವೆಲ್ಕಮ್ ಟು ಮುಂಜಾನೆ ಮತ್ತು ಕಾರ್ಯಕ್ರಮ. ಪ್ರಿಯರಾದ ದೇವ ಮಕ್ಕಳೇ, ನಾವು ಮೊಬೈಲ್ನಲ್ಲಿ ಅಥವಾ ಎಲೆಕ್ಟ್ರಾನಿಕ್ ಗ್ಯಾಜೆಟ್ ಉಪಕರಣಗಳಲ್ಲಿ ಬಳಸುವ ಅನೇಕ ಆಯ್ಕೆಗಳ ಕುರಿತಾಗಿ ಕಲಿಯುತ್ತಿರುವಾಗ ಈ ದಿನದಲ್ಲೂ ಕೂಡ ನೋಡುವುದಾದರೆ ಅಪ್ಗ್ರೇಡ್ ಮಾಡಿಕೊಳ್ಳುವುದು ಅಂದರೆ ನಮ್ಮನ್ನು ಇರುವ ಸ್ಥಾನದಿಂದ ಉನ್ನತ ದರ್ಜೆಗೆ, ಉನ್ನತ ಸ್ಥಾನಕ್ಕೆ ನಮ್ಮನ್ನು ನವೀಕರಿಸಿಕೊಳ್ಳುವುದು ಅಥವಾ ಬದಲಾಯಿಸಿಕೊಳ್ಳುವುದು ಎಂಬ ಒಂದು ಆಯ್ಕೆಯ ಕುರಿತಾಗಿ ಕಲಿಯಲಿಕ್ಕಿದ್ದೇವೆ. ನೋಡಿ, ನಾವು ನಮ್ಮ ಮೊಬೈಲ್ನಲ್ಲಿ ಅಥವಾ ಕಂಪ್ಯೂಟರ್ನಲ್ಲಿ ಇರುವ ಅನೇಕ ಆ್ಯಪ್ಗಳನ್ನು ಅನೇಕ ವರ್ಷಗಳಿಂದ ಬಳಸುತ್ತಿರಬಹುದು. ಅವುಗಳಲ್ಲಿರುವ ಆ ಕಲಿಕೆಯ ವಿಷಯಗಳು ಅನೇಕ ವರ್ಷಗಳಾದ ನಂತರ ಆ ಕಂಪನಿಯವರು ಅದರಲ್ಲಿ ನೂತನ ರೀತಿ ಸ್ವಭಾವಗಳನ್ನು ಅಥವಾ ನವೀಕರಣತೆಯನ್ನು ತಂದಿರುತ್ತಾರೆ. ಅದನ್ನು ನಾವು ಸರಿಯಾಗಿ ಅಪ್ಗ್ರೇಡ್ ಮಾಡಿಕೊಳ್ಳದಿರುವಾಗ ಆ ಆ್ಯಪ್ಗಳ ಹೊಸ ಆವಿಷ್ಕರಣೆಗಳು ನಮಗೆ ತಿಳಿಯುವುದಿಲ್ಲ. ಮಾತ್ರವಲ್ಲದೆ ಅದರ ಮೂಲಕ ಬರುವ ಪ್ರಯೋಜನವನ್ನು ಕೂಡ ನಾವು ಹೊಂದಿಕೊಳ್ಳಲಾಗುವುದಿಲ್ಲ. ಆದ್ದರಿಂದ ನಮ್ಮ ಮೊಬೈಲ್ನಲ್ಲಿ ನಾವು ಅನೇಕ ವಿಷಯಗಳನ್ನು ಆಗಾಗ ಅಪ್ಗ್ರೇಡ್ ಮಾಡಿಕೊಳ್ಳುವುದು ತುಂಬ ಅವಶ್ಯಕತೆಯಾಗಿದೆ. ಅದೇ ರೀತಿಯಲ್ಲಿ ನಮ್ಮ ಜೀವಿತದಲ್ಲಿರುವ ಅನೇಕ ವಿಷಯಗಳನ್ನು ಕೂಡ ನಾವು ಯೇಸು ಕ್ರಿಸ್ತನ ಹಾಗೆ ದಿನದಿಂದ ದಿನಕ್ಕೆ ಅಪ್ಗ್ರೇಡ್, ಉನ್ನತ ದರ್ಜೆಗೆ ಏರಿಸಿಕೊಳ್ಳಬೇಕು. ಅದೇ ತಾನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ನೀತಿವಂತರ ಮಾರ್ಗವು ಮಧ್ಯಾಹ್ನದವರೆಗೂ ಹೆಚ್ಚುತ್ತಾ ಬರುವ ಬೆಳಗಿನ ಬೆಳಕಿನಂತಿದೆ ಎಂಬುದಾಗಿ. ಹೌದು ಪ್ರಿಯರಾದ ದೇವ ಮಕ್ಕಳೇ, ನಾವು ನೀತಿವಂತಿಕೆಯ ಮಾರ್ಗ ಅಂದರೆ ಯೇಸುವಿನ ಮಾರ್ಗದಲ್ಲಿ ನಡೆಯುವುದಾದರೆ ನಮ್ಮ ಜೀವಿತವು, ನಮ್ಮ ಮಾರ್ಗಗಳು, ನಾವು ಮಾಡುವ ಕೆಲಸಗಳು, ಎಲ್ಲ ವಿಷಯಗಳು ಕೂಡ ಮಧ್ಯಾಹ್ನದವರೆಗೂ ಹೆಚ್ಚುತ್ತಾ ಬರುವ ಬೆಳಕಿನಂತೆ ಅಂದರೆ ಪ್ರಕಾಶಮಾನವಾದ ಬ್ರೈಟೆಸ್ಟ್ ಆಗಿ, ಅಂದರೆ ಎಲ್ಲರಿಗೂ ಗೋಚರವಾಗುವಂತಹ ಯಾವ ಕತ್ತಲೆಯೂ ಅಂಧಕಾರವೂ ಇಲ್ಲದ, ಯಾವ ಲೋಪದೋಷಗಳು ಇಲ್ಲದ ರೀತಿಯಲ್ಲಿ ಪರಿಶುದ್ಧತೆಯಿಂದ ನಾವು ನಡೆಯಲು ಸಾಧ್ಯ. ಹೀಗೆ ನಮ್ಮ ಎಲ್ಲ ಆತ್ಮಿಕ ವಿಷಯಗಳನ್ನು ಅಪ್ಗ್ರೇಡ್ ಮಾಡಿಕೊಂಡು ಅದರ ಮೂಲಕ ದೇವರು ಇನ್ನೂ ಇಟ್ಟಿರುವ ಉನ್ನತ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ದೇವರು ಈ ವಾಕ್ಯ ಭಾಗದ ಮೂಲಕ ನಮ್ಮನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು. ಹ್ಯಾವ್ ಎ ನೈಸ್ ಡೇ.